ಎಸ್ಟಿ ಸೋಮಶೇಖರ್ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ವಿರೋಧಿಗಳಿಗೆ ಟಾಂಗ್ ಕೊಟ್ಟ ಟ್ರಾವೆಲ್ಸ್ ಮಂಜುನಾಥ್. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಗೌಡರವರ ವಿರುದ್ಧ ವಿರೋಧಿಗಳು ಅಪಪ್ರಚಾರ ಮಾಡುತ್ತಿದ್ದಾರೆ. ವಿರೋಧಿಗಳಿಗೆ ತಾಕತ್ತಿದ್ದರೆ ನಮ್ಮ ಶಾಸಕರ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಬೇಕು, ಅದು ಬಿಟ್ಟು ಗಾಳಿಯಲ್ಲಿ ಗುಂಡು ಹಾರಿಸುತ್ತಾ ಹೋಗುವುದಲ್ಲ ಎಂದು ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷ ಹಾಗೂ ಭೈರವ ಗ್ರೂಪ್ಸ್ನ ಮಾಲೀಕರಾದ ಟ್ರಾವೆಲ್ಸ್ ಮಂಜುನಾಥ್ ರವರು ವಿರೋಧಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದೊಡ್ಡಬಿದರಕಲ್ ವಾರ್ಡಿನ ತಿಪ್ಪೇನಹಳ್ಳಿ ಸರ್ಕಲ್ನ ಕಾಲಭೈರವೇಶ್ವರ ಸಮುದಾಯ ಭವನದ ಮುಂಭಾಗದಲ್ಲಿರುವ ಬ್ಲೂಜೈ ಮೈದಾನದಲ್ಲಿ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಪೂರ್ವ ತಯಾರಿ ಕಾರ್ಯಗಳನ್ನು ವೀಕ್ಷಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಎಸ್ಟಿ ಸೋಮಶೇಖರ್ ಅವರನ್ನು ಸೋಲಿಸಲು ನಾವು ಬಿಡುವುದಿಲ್ಲ. ನಾವು ಎಲ್ಲರೂ ಅವರ ಬೆಂಬಲಕ್ಕೆ ದೃಢವಾಗಿ ನಿಂತಿದ್ದೇವೆ. ವಿರೋಧಿಗಳನ್ನು ಎಲ್ಲಿ ಬಿಡಬೇಕೋ ಅಲ್ಲಿ ಬಿಡುತ್ತೇವೆ ಎಂದು ಹೇಳಿದರು. ನಮ್ಮ ಶಾಸಕರ ಬಗ್ಗೆ ಯಾರು ಮಾತನಾಡಿದ್ದಾರೋ ಅವರೆಲ್ಲರಿಗೂ ನಾವು ಸೂಕ್ತ ಉತ್ತರ ನೀಡುತ್ತೇವೆ. ಟೀಕೆ ಮಾಡುವವರಿಗೆ ತಾಕತ್ತಿದ್ದರೆ ನಮ್ಮ ಶಾಸಕರ ರೀತಿಯಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ತೋರಿಸಲಿ. ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ಹೇಳಿಕೆಗಳಿಂದ ಜನರ ವಿಶ್ವಾಸ ಗಳಿಸಲು ಸಾಧ್ಯವಿಲ್ಲ ಎಂದು ಅವರು ಸವಾಲು ಹಾಕಿದರು. ಎಸ್ಟಿ ಸೋಮಶೇಖರ್ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಅವರು ಮಾಡಿದ ರೀತಿಯ ಒಂದೇ ಒಂದು ಕಾರ್ಯಕ್ರಮವನ್ನಾದರೂ ವಿರೋಧಿಗಳು ಮಾಡಿ ತೋರಿಸಲು ಸಾಧ್ಯವಿಲ್ಲ ಎಂದು ಮಂಜುನಾಥ್ ಹೇಳಿದರು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಸ್ಟಿ ಸೋಮಶೇಖರ್ ಅವರನ್ನು ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಂಡು ಬಂದು ತಮ್ಮ ಬೆಂಬಲಿಗರ ಶಕ್ತಿ ಮತ್ತು ಜನರ ವಿಶ್ವಾಸ ಏನು ಎಂಬುದನ್ನು ತೋರಿಸುತ್ತೇವೆ ಎಂದು ಟ್ರಾವೆಲ್ಸ್ ಮಂಜುನಾಥ್ ವಿರೋಧಿಗಳಿಗೆ ಟಾಂಗ್ ಕೊಟ್ಟರು. ಈ ಸಂದರ್ಭದಲ್ಲಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ಘಟಕದ ಅಧ್ಯಕ್ಷರಾದ ಕೇಶವಮೂರ್ತಿ, ಕಾಂಗ್ರೆಸ್ ಮುಖಂಡರಾದ ಸುರೇಶ್ ಗೌಡ್ರು, ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮಹಾಲಕ್ಷ್ಮಿ, ಮುಖಂಡರಾದ ನಾರಾಯಣಪ್ಪ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಆ ಕಡೆ ಊಟಕ್ಕೆ ಅರೇಂಜ್ಮೆಂಟ್ ಮಾಡಿದ್ದಾರೆ, ಈ ಕಡೆ ಜನಗಳಿಗೆ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ, ಇದು ಪೆಂಡಾಲು, ಇದು ಒಳಗಡೆ ಕೂತ್ಕೊಳ್ಳೋಕ್ಕೆ, ಅದು ಸ್ಟೇಜು ತುಂಬ ಚೆನ್ನಾಗಿ ನಡೀತದೆ. ಚೆನ್ನಾಗಿ ನಡೀತದೆ. ನಾವೆಲ್ಲ ನಿಂತ್ಕೊಂಡು ಹೆಣ್ಮಕ್ಳಿಗೆ ತೊಂದರೆ ಇಲ್ದಿರ ಅವ್ರನ್ನ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ನಾವು. ಆದರೆ ಸೋಮಶೇಖರ್ಗೆ ಒಳ್ಳೆಯ ಹೆಸರು ಬರಬೇಕು. ಯಾವುದೇ ಕಾರಣಕ್ಕೂ ಅವ್ರನ್ನ ಸೋಲ್ಸೋಕ್ಕಾಗಲ್ಲ, ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸೋಮಶೇಖರ್ ನಾವು ಇರೋವರೆಗೂ ಅವ್ರಿಗೆ ಗೆದಿಲೇಬೇಕು. ನಾವು ಬಲಗೈ ಇದ್ದಂಗೆ ಕೇಶವ, ಸುರೇಶ್, ರಶ್ಮಿಯಮ್ಮ, ದರ್ಶನ್, ಇನ್ನು ನಮ್ಮ ಜೊತೆ ಫ್ರೆಂಡ್ಸ್ಗಳು ಯಾರ್ಯಾರು ಬೇಕು ಎಲ್ಲ ಸೇರ್ಕೊಂಡು ಅವ್ರು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ, ಗೆಲ್ಲಿಸ್ತೀವಿ. ವಿರೋಧಿಗಳು ಏನ್ ಬೇಕಾದ್ರೂ ಎಲ್ಲಿ ಬಿಡ್ಬೇಕು ಅಲ್ಲೇ ಬಿಡ್ತೀವಿ. ಸಾಹೇಬ್ರ ಜೊತೆಗೆ ನಾವು ಇರ್ತೀವಿ ಸರ್. ಕಷ್ಟ ಯಾವುದೇ ಕಾರಣಕ್ಕೂ ನಾವು ಸೇರ್ಸಲ್ಲ. ಯಾರ್ಯಾರೋ ಮಾತಾಡಿದಾರಂತೆ, ಅದು ಮಾತಾಡೋಕ್ಕೆ ನಾವು ನಾಳೆ ಕೊಡ್ತೀವಿ ಟಾಂಗು. ನಾಳೆ ಟಾಂಗ್ ಕೊಡ್ತೀವಿ ಅವ್ರಿಗೆ. ಅದು ನೋಡಿ ಯಾವ ಥರ ಟಾಂಗ್ ಇರ್ತದೆ ಅಂತ. ಯಾರ್ಯಾರೋ ಮಾತಾಡಿದಾರೆ ಲೀಡರ್ಗಳು. ಒಂದು ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ ಸರ್, ಒಂದೇ ಒಂದು ಆ ಥರ ಒಂದು ನಮ್ಮ ಎಮ್ ಎಲ್ ಎ ಒಂದು ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ವರ್ಷಕ್ಕೊಂದು 6 ತಿಂಗಳಿಗೊಂದು, ವರ್ಷಕ್ಕೊಂದು 2 ವರ್ಷಕ್ಕೊಂದು ಒಂದು ಪ್ರೋಗ್ರಾಮ್ ಮಾಡ್ತೀವಲ್ಲ, ಯಾರು ಮೋದಿ ಫಂಕ್ಷನ್ ಮಾಡೋದಲ್ಲ, ಎಲ್ಲರೂ ಯಾರು ಈ ತರ ಫಂಕ್ಷನ್ ಕೊತ್ಮರಿ ಸೊಪ್ಪು ಹಂಚಿದ್ರೆ ಎಲ್ಲರೂ ಹೇಳಿ. ಕೊತ್ಮರಿ ಸೊಪ್ಪು ಹಂಚಿ ಏನಾದ್ರು ಪ್ರೋಗ್ರಾಮ್ ಮಾಡ್ತಾರೆ ಯಾರಾದ್ರೂ? ಪ್ರತಿ ವರ್ಷನೂ ಸಾಹೇಬ್ರು ಮೋದಿ ಫಂಕ್ಷನ್ ಕೂಡ ಇಲ್ಲೇ ಮಾಡಿದ್ದಾರೆ. ಏನ್ ಸರ್ ಕುಂಗಡದಲ್ಲಿ ಮಾಡಿದ್ದಾರೆ, ಅಮಿತ್ ಶಾಜಿ ಫಂಕ್ಷನ್ ಕೂಡ ಮಾಡಿದ್ದಾರೆ. ಎಲ್ಲರೂ ಅಷ್ಟೇ ಹೇಳಕ್ಕಾಗಲ್ಲ ನಾವು. ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ವಾರ್ಡಲ್ಲೂ ಎಲ್ಲ ಕೆಲಸ ಮುಗಿಸಿದ್ದಾರೆ. ಯಾವ ಕೆಲಸನೂ ಪೆಂಡಿಂಗ್ ಇಲ್ಲ. ಇನ್ನು ಇದ್ರೆ 20% ಕೆಲಸ ಇದೆ, ಅದನ್ನು ಮುಗಿಸ್ಬಿಡ್ತಾರೆ. ನಮ್ಮ ಕಾರ್ಪೊರೇಟರ್ ಆಗೋದ್ರೊಳಗಡೆ ಅದನ್ನು ಮುಗಿಸ್ತಾರೆ. ಎಲೆಕ್ಷನ್ ಆಗೋದ್ರೊಳಗಡೆ ಅವ್ರನ್ನ ಹೈಯೆಸ್ಟ್ ಲೀಡಿಂಗಲ್ಲಿ ತರ್ತೀವಿ, ಅದಂತೂ ಗ್ಯಾರಂಟಿ. ಹೈಯೆಸ್ಟ್ ಲೀಡಿಂಗು. ಯಾರು ಮಾತಾಡ್ಕೊಳ್ಳಿ, ಅವ್ರಿಗಿರೋದಿಲ್ಲ, ಅವ್ರಿಗೆ ಯಾರು ಬೇಕಾದ್ರೂ ಮಾತಾಡ್ಕೊಳ್ಳಿ. ಏನ್ ಬೇಕಾದ್ರೂ ಸೋಮಶೇಖರ್ ಅವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ.